ಇಡೋದು ಫುಲ್ಲ ಅದೇ ಇಸ್ತರ್ತದ ನನಗೂ ಇದು ವಾಂಗಿ ಬಾತ್ ಕೊಡ್ರಿ, ನಂಗೆ ಅಷ್ಟೊಂದು ಬೇಡ ಸ್ವಲ್ಪ. ಇಲ್ಲ, ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಲ್ಲ. ಹಲೋ ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ನಾವು ಗೊರವನಹಳ್ಳಿಗೆ ಹೋಗ್ತಾ ಇದ್ದೀವಿ. ಸೊ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ತುಂಬ ದಿನ ಅನ್ನೋದಕ್ಕಿಂತಲೂ ವರ್ಷಗಳೇ ಅಂತಂದು ಹೇಳ್ಬೋದು. ನಾನು ಹುಟ್ಟಿನಿಂದ ಹೋಗೇ ಇರಲಿಲ್ಲ. ಸೊ ಹಂಗಾಗಿ ಇವತ್ತು ಹೋಗೋಣ ಅಂತಂದು ಹೇಳ್ಬಿಟ್ಟು ನಾವು ಅಂದ್ಕೊಂಡೇ ಇರಲಿಲ್ಲ. ಅದೇ ಟೈಮು ಒಂದು ಇದು ಕಲ್ತು ಬರಬೇಕು ಅಂತಾರಲ್ಲ ಹಾಗೆ ಮಾತಾಡ್ತಾ ಹೋಗೋಣ ಅಂತ ಅಂದ್ಕೊಂಡ್ವಿ. ನಾನು ತುಂಬ ದಿನದಿಂದ ಹೇಳ್ತಾ ಇದ್ದೆ ನಮ್ಮ ಮನೆಯವ್ರಿಗೆ ಹೋಗೋಣ ಅಂತ. ಹಿಂಗೆ ಏನಾದರೂ ಒಂದು ಕೆಲಸ ಬರೋದು. ನಮ್ಮ ಮನೆಯವ್ರ ಫ್ರೆಂಡ್ ಇದ್ರಲ್ಲ, ಅವಣ್ಣನಿಗೆ ಹೇಳಿದ್ದಕ್ಕೆ ಅವಣ್ಣ ಸರಿ ಹೋಗೋಣ ಬರ್ರಿ ಇವತ್ತು ಫ್ರೀ ಆಗಿದ್ದೀವಿ ಅಂದಿದ್ದಕ್ಕೆ ಸಡನ್ಲಿ ಹಂಗೆ ರೆಡಿ ಆಗಿಬಿಟ್ಟು ಬಂದಿದ್ದಾಯಿತು ಬೆಳಿಗ್ಗೆನೆ. ನಿನ್ನೆ ಸಂಜೆ ಮಾತಾಡಿದ್ದು ಮತ್ತು ಮಾರನೇ ದಿನವೇ ಬಂದಿದ್ದು. ಅಲ್ಲಿ ಟಿಫನ್ ಮಾಡ್ಕೊಂಡು ಮಡಕ್ಷರದ ಈ ಕಡೆ ಇವೆ ಪಕ್ಕ. ಈಗ ಬಂದ್ವಿ ನೋಡಿ. ನಮ್ಮೂರಿಂದ ಬರ್ತಾ ಲೆಫ್ಟ್ ಸೈಡ್ಗೆ ಇದೆ ಇದು ಲಕ್ಷ್ಮೀ ದೇವಸ್ಥಾನ, ಅಂದರೆ ಗೊರವನಹಳ್ಳಿ. ಲೆಫ್ಟ್ ಸೈಡಿಂದ ಹಿಂಗೆ ಟರ್ನ್ ಆದರೆ ನೋಡಿ ಎಷ್ಟು ದೊಡ್ಡ ದೊಡ್ಡ ಮರಗಳು ಅಲ್ಲಿ ರೋಡಲ್ಲಿ ಹೋಗ್ತಾ. ನನಗಂತೂ ತುಂಬ ಇಷ್ಟ ಆಯಿತು ಈ ಮರಗಳು ಎಲ್ಲ ನೋಡಿಬಿಟ್ಟು. ರೈಟ್ ಸೈಡ್ ಎಲ್ಲ ತೋಟಗಳು, ಇದು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಕ್ಯಾಮ್ರಾಗೆ. ಭಾಳ ಇಷ್ಟ ಆಯಿತು ನನಗೆ. ಅದು ದೊಡ್ಡ ದೊಡ್ಡ ಮರಗಳಿರುತ್ತಲ್ಲ, ಅದ್ರ ಕೆಳಗಡೆ ಹೋದಾಗ ತಣ್ಣಗೆ ಒಂಥರ ತಂಪಾದ ಗಾಳಿ ಬರುತ್ತಲ್ಲ. ಈ ಬಿಸಿಲಲ್ಲಿ ಜರ್ನಿ ಮಾಡಬೇಕಾದ್ರೆ ಆ ಥರ ಸಿಕ್ಬಿಟ್ರೆ ನೆರಳು ತುಂಬ ಖುಷಿ ಅನಿಸುತ್ತೆ. ಇನ್ನೇನು ಎಂಟ್ರಿ ಆದ್ವಿ ನೋಡಿ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ. ಎಂಟ್ರಿ ಆಗಿದ ತಕ್ಷಣ ಇಲ್ಲಿ ಗಾಡಿದು ಇದು ತಗೊತಾರೆ ಅಮೌಂಟು. ಸೊ ಪಾರ್ಕಿಂಗ್ ಇರ್ಬೋದು. ಅದನ್ನು ನಾವು 20 ರೂಪಾಯಿ ಗಾಡಿಗೆ ಬಂದು 10 ರೂಪಾಯಿನ ತೊಗೊಂಡ್ರು. 20 ರೂಪಾಯಿ ಕೊಟ್ವಿ 2 ಗಾಡಿ ಸೇರಿ. ಈಗ ಬಂದಿದ ತಕ್ಷಣ ನಮ್ಮ ಮನೆಯವರು ಮೊನ್ನೆ ಬಂದಿದ್ರಲ್ಲ, ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಸೇರಿಬಿಟ್ಟು ಆ ಕಡೆ ನೆರಳಲ್ಲಿ ಗಾಡಿಗಳು ಹಾಕೋಣ ಅಂತಂದು ಹೋದರು ಕರ್ಕೊಂಡು. ಆದರೆ ಇಲ್ಲೆಲ್ಲೂ ಸೆಟ್ ಆಗಲಿಲ್ಲ. ಮತ್ತೆ ಒಂದಾದಮೇಲೆ ಒಂದು ಪ್ಲೇಸ್ ಹಿಂಗೆ ನೋಡ್ತಾ ಹೋಗ್ತಾಯಿದ್ರು. ಇವ್ರಿಗೆ ಹೆಂಗೆ ಅಂದರೆ ನಮ್ಮ ಮನೆಯವ್ರಿಗೆ ಏನಾದರೂ ಖರ್ಚು ಮಾಡೋಕೆ ರೆಡಿ ಇರ್ತಾರೆ. ಆದರೆ ಈ ಪಾರ್ಕಿಂಗ್ಗೆ ಅಮೌಂಟ್ ಕೊಡಬೇಕಲ್ಲ, ಅದರಲ್ಲಿ ಭಾಳ ಇದು. ನನಗಾದರೆ ಸಿಟ್ಟು ಬರ್ತಾ ಇರ್ತೈತೆ. ಎಲ್ಲಾದರೂ ಹೋದಾಗ ಪಾರ್ಕಿಂಗ್ ಚಾರ್ಜ್ ಇಸ್ಕೊಬಿಟ್ರೆ ಸಾಕು, ಏನು ಬೈಕಂತ ಇರ್ತಾರೋ. ನಾನು ಅದಕ್ಕೆ 20 ರೂಪಾಯಿಗೆ ಏನು ಹಂಗಾಡ್ತೀಯ ನಡಿ ಅಂತಂದು ಅದೇ ಮಾತಾಡ್ತಾ ಬರ್ತಾಯಿದ್ವಿ. ಈ ಕಡೆ ಇನ್ನೇನು ಅಂಗಡಿ ಹತ್ರ ಬಂದ್ವಲ್ಲ, ಅವರು ಪೂಜೆ ಸಾಮಾನು ಐಟಮ್ ಎಲ್ಲ ಕೊಡ್ತಾ ಇದ್ರಲ್ಲ, ಅಲ್ಲೇ ನಿಲ್ಲಿಸ್ಬೇಡಿ ಗಾಡಿ, ಇಲ್ಲೇ ಹೆಲ್ಮೆಟ್ ಎಲ್ಲ ಇಲ್ಲಿಡಿ, ಬ್ಯಾಗ್ಸ್ ಇಡಿ ಅಂತಂದು ಹೇಳ್ತಾಯಿದ್ರು. ಅದಕ್ಕೆ ಇಲ್ಲಿ ಅಂಗಡಿ ಹತ್ರ ಹಾಕೋಣ ಅಂತ. ಅವ್ರು ನೋಡ್ರಿ ನೆರಳು ಹುಡುಕಾಡ್ಕೊಂಡು ಹೋಗ್ತಾವ್ರೆ ನಮ್ಮ ಮನೆಯವ್ರ ಗಾಡಿಗೆ ಅಂತ. ಎಲ್ಲೇ ಹೋಗಲಿ ಗಾಡಿಗೆ ನೆರಳು ಇರಬೇಕು ಅವರಿಗೆ. ಹಾಗೆ ಈಗ ಇವ್ರ ಅಂಗಡಿ ಪಕ್ಕ ಇಟ್ಬಿಟ್ಟು ಗಾಡಿನ ಹಾಕ್ಬಿಟ್ಟು ಅಲ್ಲಿ ಸೈಡ್ಗೆ ಈಗ ಪೂಜೆ ಐಟಮ್ಸ್ ಎಲ್ಲ ಇಲ್ಲೇ ತಗೊತಾ ಇದ್ವಿ. ಇದು ಫಸ್ಟ್ ಟೈಮ್ ಬಂದಿರೋದು, ನಾನು ಹೊಸ್ದಾಗಿ ನೋಡ್ತಾ ಇದ್ದೀನಲ್ಲ. ಇದು ತುಂಬ ದಿನದ ಕನಸೆ ಅಂತಂದು ಹೇಳ್ಬೋದು. ಭಾಳ ಇಷ್ಟ, ಖುಷಿ ಆಯಿತು ನನಗೆ ಇಲ್ಲಿ ಬಂದಿದ್ದು. ನನಗೆ ಯಾವ ದೇವಸ್ಥಾನಕ್ಕೆ ಹೋದರೂ ಆ ರೀತಿ ಅನ್ನಿಸ್ತಾ ಇಲ್ಲ. ಇಲ್ಲಿ ಬಂದುಬಿಟ್ಟು ಗೊರವನಹಳ್ಳಿ ಲಕ್ಷ್ಮಿ ಮುಖ ನೋಡಿದ ತಕ್ಷಣ ನಿಜವಾಗ್ಲೂ ಏನೋ ಒಂಥರ ಮನಸ್ಸಿಗೆ ಖುಷಿ ಅನ್ನಿಸ್ಬಿಡ್ತು. ನಾನು ತುಂಬ ದಿನದಿಂದ ಅಂದ್ಕೊತಾ ಇದ್ದೆ, ಆಗಿರಲಿಲ್ಲ. ಇವತ್ತು ನೋಡಿದ್ನಲ್ಲ ಮುಖ ಅಂತ ತುಂಬ ಖುಷಿ ಆಯಿತು. ಹಾಗೆ ಇಲ್ಲಿ ಪೂಜೆ ಐಟಮ್ಸ್ ಎಲ್ಲ ಬಾಳೆಹಣ್ಣು, ಬಳೆ, ಬ್ಲೌಸ್ ಪೀಸು, ತಾವರೆ ಹೂವು, ತೆಂಗಿನಕಾಯಿ ಎಲ್ಲ ಇಟ್ಟರು. ಅರಿಶಿನ ಕುಂಕುಮ ಎಲ್ಲನೂ. ನಾನು ಅಂದ್ಕೊಂಡಿದ್ದೆ ನಾನು ಇಲ್ಲೇ ಪೂಜೆ ಐಟಮ್ ಎಲ್ಲ ತೊಗೊಂಡು ಪೂಜೆ ಮಾಡಿಸ್ತೀನಿ ಅಂತ. ಒಂದು ಹರಕೆನೂ ಮಾಡ್ಕೊಂಡಿದ್ದೆ. ಅದು ನನಗೆ ನನಸು ಆಯಿತು. ಅದಕ್ಕೋಸ್ಕರ ಫುಲ್ಲು ಖುಷಿಯಿಂದ ಬರ್ತಾಯಿದ್ದೀನಿ ನಾನು ದೇವಸ್ಥಾನಕ್ಕೆ. ಹಾರ ಹಾಕ್ತೀನಿ ಅಂತಂದು ಮನಸ್ಸಲ್ಲೇ ನಾನು ಬೇಡ್ಕೊಂಡಿದ್ದೆ. ಅದಕ್ಕೋಸ್ಕರ ಹಾರನ್ನು ತಗೊಂಡು ಈಗ ಹೊರಟ್ವಿ ದೇವಸ್ಥಾನದ ಒಳಗೆ ಹೋಗೋಣ ದರ್ಶನಕ್ಕೆ ಅಂತ. ಫುಲ್ ಸಿಕ್ಕಾಪಟ್ಟೆ ಬಿಸಿಲು ಇದೆ, ಬರಿಗಾಲಲ್ಲಿ ಓಡಾಡೋಕ್ಕೂ ಆಗೋಲ್ಲ, ಅಷ್ಟೊಂದು ಬಿಸಿಲು ಹೊಡಿತಾ ಇತ್ತು. ಇನ್ನೇನು ಬೇಸಿಗೆ ಸ್ಟಾರ್ಟ್ ಆಗುತ್ತೆ. ಈಗ ದೇವಸ್ಥಾನಗಳಿಗೆ ಹೋಗೋಕ್ಕಂತೂ ಫುಲ್ ಒಂಥರ ಹಿಂಸೆ ಅಂತಂದು ಹೇಳ್ಬೋದು. ಯಾಕೆ ಅಂದರೆ ಈ ಥರ ದೇವಸ್ಥಾನ ದೂರ ಇರುತ್ತೆ, ನಾವು ಅಲ್ಲಿಂದ ಈ ಥರ ಬರಿಗಾಲಲ್ಲೇ ಬರಬೇಕಾಗುತ್ತೆ. ಆವಾಗ ಈ ಬೇಸಿಗೆಯಲ್ಲಿ ಈ ರೀತಿ ಓಡಾಡೋಕ್ಕಾಗಲ್ಲ. ಸ್ವಲ್ಪ ಮಳೆಗಾಲ ಅದೆಲ್ಲ ಮೇಲೆ ಓಡಾಡೋದಕ್ಕೆ. ಆದರೆ ಮಳೆ ಬಂದರೆ ಕೆಸರು ಅದೆಲ್ಲ ಒಂಥರ ಏನಾದರೂ ಒಂದು ಇದ್ದೇ ಇರುತ್ತೆ. ಮನುಷ್ಯನಿಗೆ ಯಾವ ಕಾಲ ತಾನೇ ಉತ್ತಮ ಅಂತಂದು ಹೇಳ್ತೀವಿ ನಾವು. ಪ್ರತಿಯೊಂದನ್ನು ಈ ರೀತಿ ಹೆಸರಿಡ್ತಾನೆ ಇರ್ತೀವಿ. ಬೇಸಿಗೆಯಲ್ಲಿ ಬಿಸಿಲು, ಅದು ಮಳೆಗಾಲದಲ್ಲಿ ಮಳೆ ಕೆಸರು ಅಂತ, ಚಳಿಗಾಲದಲ್ಲಿ ಚಳಿ ಅಂತ, ಆ ರೀತಿ ಯಾವುದೂ ಒಪ್ಕೊಳ್ಳಲ್ಲ ಮನುಷ್ಯ. ಹಾಗೆ ಬಂದ್ವಿ ನೋಡಿ ನಡ್ಕೊಂಡು. ನಮ್ಮ ಮನೆಯವರು ಬಂದಿದ್ರಲ್ಲ ಮೊನ್ನೆ, ಅದಕ್ಕೆ ಯಾವ ಕಡೆಯಿಂದ ಹೋಗಬೇಕು ಕರ್ಕೊಂಡು ನಡಿ ನೀನೇ ಅಂತಂದು ಹೇಳಿದ್ರೆ, ಸೊ ಹಿಂಗೆ ಹೋಗ್ರಿ ಅಂತಂದು ಹೇಳ್ತಾಯಿದ್ರು. ಆದರೆ ತೆಂಗಿನಕಾಯಿ ಹೊರಗಡೆ ಹೊಡಿಬೇಕು, ಅಲ್ಲಿಗೆ ಹೋಗ್ರಿ ಫಸ್ಟು ಅಂತಂದು ಹೇಳಿದ್ರು. ಮತ್ತು ಅಲ್ಲಿಗೆ ಬಂದ್ವಿ ನಾವು. ನೋಡ್ರಿ ಎಂಟ್ರೆನ್ಸ್ ದೇವಸ್ಥಾನ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಹೊರಗಡೆ ತುಂಬ ಚೆನ್ನಾಗಿತ್ತು. ಇದು ಇನ್ನೂ ರೆಡಿ ಆಗ್ತಾ ಇದೆ, ನೋಡ್ಬೋದು ನೀವು ವೀಡಿಯೋದಲ್ಲೇ. ಇಲ್ಲಿಂದ ನಾವು ಬಂದಿದ್ದು ತೆಂಗಿನಕಾಯಿ ಹೊಡ್ಸೋಣ ಅಂತ. ಇಲ್ಲಿ ಹೊಡ್ಕೊಡ್ತಾರೆ ಅಂದ್ಕೊಂಡೆ, ಹಾಗೇನಿಲ್ಲ, ನಾವೇ ಹೊಡ್ಕೊಂಡು ಆರಾಮಾಗಿ ಹೋಗ್ಬೋದು. ಸೊ ಇಲ್ಲಿ ಟಿಕೆಟ್ಸ್ ಇದೆ. ಒಂದು ಸೆಟ್ ಕಾಯಿ ನಾವು ಹೊಡ್ಕೋಬೇಕಂದ್ರೆ 5 ರೂಪಾಯಿ ಪೇ ಮಾಡಬೇಕು. ಸೊ ಇದರಲ್ಲಿ 10 ರೂಪಾಯಿ ಕೊಟ್ವಿ, ನಂದು ಅವ್ರದ್ದು ಇಬ್ಬರದು ಸೇರಿ. ಈಗ ತೆಂಗಿನಕಾಯಿ ಹೊಡಿಯೋಕ್ಕೆ ಅಂತ ಸೈಡ್ ಹೋಗ್ತಾ ಇದ್ದೀವಿ ಸೈಡ್ಗೆ.
ಸೊ ಟಿಕೆಟ್ಸ್ ಕೊಡ್ತಾಯಿದ್ರು, ಅದಕ್ಕೋಸ್ಕರ ಟಿಕೆಟ್ಸ್ಗಾಗಿ ವೆಯ್ಟ್ ಮಾಡ್ತಾಯಿದ್ರು. ನಮ್ಮ ಮನೆಯವ್ರು ಆಗಲೇ ನೀನು ಡ್ರೆಸ್ಗೇನೋ ಮಾಡ್ಕೊಂಡಿದ್ದೀಯಾ ಅಂತಂದು ಹೇಳ್ತಾಯಿದ್ರು. ಸೊ ಅದೊಂದು ಸ್ವಲ್ಪ ಚೆಕ್ ಮಾಡ್ತಾಯಿದ್ದೆ ಅಷ್ಟೇ. ತಗೊಂಡು ನಾರ್ಪಿಗೆ ಏನು ಕೊಟ್ಟಿಂತೆ ಪಗಲ್ತುಂಡು ಬಿರಿನ ಹೂವಾದಾಗ ಮುಚ್ಚಿಕ್ಕರಳ. ನಾನು ಫಸ್ಟಲ್ಲಿ ಕಾಯಿ ಹೊಡೆದ್ನಲ್ಲ, ಅದರಲ್ಲಿ ನೀರಿರಲಿಲ್ಲ, ಅದಕ್ಕೋಸ್ಕರ ಅದು ಬೇಗ ಹೊಡೆದಿಲ್ಲ. ಇನ್ನೊಂದು ಸ್ವಲ್ಪ ನಾರೆಲ್ಲ ಇತ್ತು ಜಾಸ್ತಿ, ಅದಕ್ಕೋಸ್ಕರ ಒಂದು 5-6 ಏಟು ಹೊಡೆದಾಗ ಹೊಡಿತು. ಮತ್ತು ಎರಡನೇ ನೋಡ್ರಿ ಬೇಗ ಹೊಡಿತು ಕಾಯಿ. ಹಾಗೆ ನಮ್ಮ ಮನೆಯವ್ರು ಅದನ್ನೇ ಹೇಳ್ತಾವ್ರೆ, ನಿನ್ನ ನಾರೆಲ್ಲ ಕಿತ್ಬಿಟ್ಟು ಹೊಡಿಬೇಕಾಯಿತು, ಹಂಗೆ ಹೊಡಿತಾ ಇದೆಯಾ, ಅದನ್ನೆಲ್ಲಿ ಹೊಡೆಯುತ್ತೆ ಕಾಯಿ ಅಂತ. ತೆಂಗಿನಕಾಯಿ ನಾನು ಹೇಳ್ತಾ ಇರೋದು. ಈಗ ಎಂಟ್ರೆನ್ಸು, ಈಗ ಜನ ಇದ್ದರೆ ಜಾಸ್ತಿ, ಈಗ ಆ ಕಡೆ ತೋರಿಸಿದ್ವಲ್ಲ ಆ ಕಡೆಯಿಂದ ಕ್ಯೂ ಅಲ್ಲಿ ಬರಬೇಕಂತೆ. ಈಗ ಜನ ಇಲ್ಲ, ಅದಕ್ಕೋಸ್ಕರ ಇಲ್ಲಿಂದನೇ ಬಿಡ್ತಾವ್ರೆ. ನಾವು ಬಂದಿದ್ದು ಒಳ್ಳೆ ದಿನನೇ ಬಂದುಬಿಟ್ಟಿದ್ದೀವಿ, ಬುಧವಾರದ ದಿನ ಬಂದಿದ್ದು. ಯಾರು ಅಂದರೆ ಜನನೇ ಇಲ್ಲ, ಸ್ವಲ್ಪ ಜನ ಅಷ್ಟೇ. ನನಗಂತೂ ತುಂಬ ಖುಷಿ ಆಯಿತು. ನನಗೆ ಕ್ಯೂ ಅಲ್ಲಿ ನಿಂತ್ಕೊಳ್ಳೋಕ್ಕೆ ಆಗಲ್ಲ, ಸ್ವಲ್ಪ ತಲೆ ಸುತ್ತ ಆ ರೀತಿ ಎಲ್ಲ ಬರುತ್ತೆ. ಅದಕ್ಕೋಸ್ಕರ ಹೆಂಗೋ ಒಳ್ಳೆ ದಿನನೇ ಬಂದುಬಿಟ್ಟಿದ್ದೀವಿ ಬಿಡಪ್ಪ, ಜಾಸ್ತಿ ಜನನೇ ಇಲ್ಲ ಅಂತ. ಇಲ್ಲಿ ಬಂದು ಈಗ ಎಂಟ್ರೆನ್ಸಲ್ಲಿ ಕೈ ಮುಗಿದು ದೇವರಿಗೆ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ. ಇಲ್ಲಿ ಪೂಜೆ ಎಲ್ಲ ಮಾಡಿಸಿ ಮತ್ತೆ ಒಳಗಡೆಯಿಂದ ಹೊರಗಡೆ ಬಂದ್ವಿ. ಬಂದಿದ ತಕ್ಷಣ ಇಲ್ಲಿ ಹೊರಗಡೆ ಇಟ್ಟಿದ್ದಾರೆ ಅರಿಶಿನ ಕುಂಕುಮ, ಬಟ್ಟು ನಾವು ಇಟ್ಕೊಳ್ಳೋ ಅಂಥದ್ದು ಇಲ್ಲಿ ಇಟ್ಕೊತಾ ಇದ್ವಿ ಒಬ್ರಿಗೊಬ್ರು. ಇನ್ನು ಮಿರರ್ ಇಲ್ಲ, ನಮ್ಗೆ ಹೆಂಗೆ ಬೇಕೋ ಹಂಗೆ ಇಷ್ಟ ಬಂದಂಗೆ ಇಟ್ಕೋಬೋದು. ಹಾಗೆ ನಾವೆಲ್ಲ ಇಟ್ಕೊಂಡು ನಮ್ಮ ಮನೆಯವರು ಪಾಪ ಕ್ಯಾಮ್ರಾಮನ್ ಅಲ್ವಾ, ಅವ್ರಿಗೂ ಇಡಬೇಕು, ಅದಕ್ಕೋಸ್ಕರ ನಮ್ಮ ಮನೆಯವ್ರಿಗೆ ಇಡ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತುಂಬ ಇಟ್ಕೊಂಡು ಈ ದೇವಸ್ಥಾನ ಮುಂದೆ ಅದು ಎದುರುಗಡೆ ಕಂಬ ಇದೆಯಲ್ಲ, ಅಲ್ಲಿ ನಿಂತ್ಕೊಂಡು ಫುಲ್ಲು ಫೋಟೋ ಇಟ್ಕೊಳ್ಳೋರೆಲ್ಲ ಅಲ್ಲೇ ಜಾಸ್ತಿ ಇಟ್ಕೊತಾ ಇದ್ದಿದ್ದು. ಅಲ್ಲಿ ನೋಡಿ, ಅಲ್ಲಿ ನಿಂತ್ಕೊಂಡು ಇಟ್ಕೊತಾವ್ರೆ ಯಾರೋ ಫ್ಯಾಮಿಲಿ. ಅಲ್ಲಿ ನಾವು ಅಲ್ಲೇ ತುಂಬ ಫೋಟೋಸ್ ಎಲ್ಲ ಇಟ್ಕೊಂಡ್ವಿ. ಯಾವ್ದು ಬರುತ್ತೋ ಚೆನ್ನಾಗಿ ಅದು ಇಟ್ಕೊಳ್ಳೋದು, ಇಲ್ಲಿ ಉಳಿಕೆ ಆಗಿರೋದು ಡಿಲೀಟ್ ಮಾಡೋದು ಅಂತ. ಅಲ್ಲಿಂದ ಆಪೋಸಿಟ್ಟೇ ಇಲ್ಲಿ ಪ್ರಸನ್ನಾಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ನವಗ್ರಹ ಪೂಜೆ ಮಾಡೋದಲ್ಲಿ ಇವೆರಡು ಇದ್ವು. ನಾವು ಇಲ್ಲಿ ಒಳಗಡೆ ಕುತ್ಕೊಳ್ಳೋಣ ಅಂತ ಸ್ವಲ್ಪ ಫಸ್ಟ್ ಫೋಟೋಸ್ ಎಲ್ಲ ಇಟ್ಕೊಳ್ಳೋಣ ಅಂತ ಇಟ್ಕೊತಾ ಇದ್ವಿ. ನಮ್ಮ ಮನೆಯವ್ರ ಫ್ರೆಂಡ್ ಅವಣ್ಣ ಇಟ್ಕೊತಾವ್ರು ನೋಡಿ ಫೋಟೋಗಳು, ನಮ್ಮದು ಎಲ್ಲನೂ ಸೆಲ್ಫಿ ತುಂಬ ತೊಗೊಂಡ್ವಿ. ಹಾಗೆ ಬ್ಯಾಕ್ಗ್ರೌಂಡಲ್ಲಿ ಫುಲ್ ಫೋಟೋಸ್ ಎಲ್ಲ ಇಟ್ಕೊಂಡ್ವಿ. ಅಲ್ಲಿಂದ ದೇವಸ್ಥಾನದ ಆಪೋಸಿಟಲ್ಲೇ ಇದು ಮರ ಇದೆ, ಇಲ್ಲಿ ಅಷ್ಟೇ ಆ ಬ್ಲೌಸ್ ಪೀಸು ಬಳೆ ಎಲ್ಲ ಕಟ್ಬಿಟ್ಟು ಇಲ್ಲಿ ಕೈ ಮುಗಿತಾ ಇದ್ರು. ಅದಕ್ಕೋಸ್ಕರ ನಾವು ಬಂದು ಪ್ರದಕ್ಷಿಣೆ ಆಗ್ತಾಯಿದ್ವಿ. ಕೊಡನ್ ಅದೇನೇನು ಆಟ ಆಡೋದು ಆಡೋ ಕುತ್ಕೊಂಡು. ಲಕ್ಷ್ಮೀ ದೇವಸ್ಥಾನದ ಮುಂದೆನೇ ನವಗ್ರಹ ದೇವಾಲಯ ಇದೆ ಮತ್ತು ಪ್ರಸನ್ನಾಂಜನೇಯ ಸ್ವಾಮಿ ದೇವಾಲಯ ಇದೆ. ಸೊ ಇಲ್ಲಿ ಆರಾಮಾಗಿ ಪೂಜೆಗಳೆಲ್ಲ ಮಾಡ್ತಾ ಇರ್ತಾರೆ. ನೀವು ಬಂದಂಥವ್ರು ಇಲ್ಲಿ ಆಪೋಸಿಟಲ್ಲೇ ಕಾಣಿಸ್ತಾ ಇರುತ್ತೆ. ನೀವು ಯಾರಾದರೂ ಹೊಸ್ದಾಗಿ ಬಂದರೆ ನಮ್ಮ ರೀತಿ ಇಲ್ಲಿ ಪೂಜೆಗಳು ಮಾಡ್ಕೊಂಡು ಹೋಗ್ಬೋದು. ನಾವು ಹಂಗೆ ಕುತ್ಕೊಂಡ್ವಿ, ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ, ದೇವಸ್ಥಾನಕ್ಕೆ ಬಂದಮೇಲೆ ಕುತ್ಕೋಬೇಕು ಸ್ವಲ್ಪ ಹೊತ್ತು, ಒಂದು ಹಾಗೆ ಹೋಗ್ಬಾರ್ದು ಅಂತಾರಲ್ಲ, ಒಳಗಡೆ ಕುತ್ಕೊಳ್ಳೋಕ್ಕಾಗಲಿಲ್ಲ. ಸೊ ಅಲ್ಲಿ ಯಾರು ಕುತ್ಕೊಂಡಿರಲಿಲ್ಲ, ಅದಕ್ಕೋಸ್ಕರ ನಾವು ಇಲ್ಲಿ ಬಂದು, ಇದು ದೇವಸ್ಥಾನದ ಸನ್ನಿಧಿ ಅಲ್ಲ, ಅದಕ್ಕೋಸ್ಕರ ಇಲ್ಲೇ ಕುತ್ಕೊಂಡ್ವಿ. ನಾವು ಪೂಜೆ ಮಾಡಿಸಿರೋ ಅಂಥದ್ದು ಇದು ಬಾಳೆಹಣ್ಣೆಲ್ಲ ಇತ್ತು, ತಿಂತಾ ಕೂತಿದ್ವಿ. ಹಾಗೆ ನಮ್ಮ ಮನೆಯವರು ಫ್ರೆಂಡು ಅವರಿದ್ರಲ್ಲ, ಅವ್ರ ಮಗ ಅಂತೂ ಸಿಕ್ಕಾಪಟ್ಟೆ ಇದು ತೀಟ್ಲೆ ಅಂತಾರಲ್ಲ ಹಂಗೆ ಫುಲ್ ಕಂಬಿ ಎಲ್ಲ ಓಡಾಡೋದು. ನನಗೆ ಅಳಿಯ ಆಗಬೇಕು, ನಾನು ಅತ್ತೆ ಆಗಬೇಕು ಅವರಿಗೆ. ಹಾಗಾಗಿ ಈ ಕಡೆ ಎಲ್ಲ ಓಡಾಡ್ಕೊಂಡು ಫುಲ್ ಸುತ್ತಾಡೋದು, ಆ ಕೋತಿಗಳಿದ್ರೆ ಕೋತಿಗಳಿಗೆ ಬಾಳೆಹಣ್ಣು ಕೊಡೋದು, ಆ ರೀತಿ ಕೆಲಸಗಳೆಲ್ಲ ಮಾಡ್ತಾಯಿದ್ದ. ತುಂಬ ಚೆನ್ನಾಗಿತ್ತು. ಮಕ್ಕಳನ್ನ ಕರ್ಕೊಂಡು ಬಂದರೆ ಖುಷಿಯಾಗಿ ಇರುತ್ತೆ, ಆದರೆ ಸ್ವಲ್ಪ ಅವ್ರ ಮೇಲೆ ಇಂಟ್ರೆಸ್ಟ್ ಕೊಡಬೇಕಾಗುತ್ತೆ. ಹೊರಗಡೆ ಪ್ಲೇಸಸ್ ಎಲ್ಲ ನೋಡೋಕ್ಕಾಗಲ್ಲ. ಆದ್ರೂ ಚೆನ್ನಾಗಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಚೆನ್ನಾಗೇ ಇದ್ದರು ನಮ್ಮ ಜೊತೆ ಮಕ್ಕಳು. ಹಾಗೆ ಇದು ನೋಡಿ, ಈ ಕಡೆಯಿಂದ ತೋರಿಸ್ತಾ ಇದ್ದೀವಿ ದೇವಸ್ಥಾನ ಈ ರೀತಿ ಇದೆ. ಹೊರಗಡೆಯಿಂದ ನೋಡ್ತಾ ಇರ್ಬೋದು ನೀವು. ಶ್ರೀ ಮಹಾಲಕ್ಷ್ಮಿ ಯೋಗ ಶಾಲೆ ಅಂತಂದಿದೆ ಇಲ್ಲಿ. ಸೊ ನಾವಿನ್ನೂ ಹೊಸ್ದಾಗಿ ನೋಡ್ತಾ ಇರೋದು, ಅದಕ್ಕೋಸ್ಕರ ನಿಮಗೂ ತೋರಿಸ್ತಾ ಇದ್ದೀನಿ. ಆ ಕಡೆ ನಾವು ಸುತ್ತುವರೆದು ಬಂದ್ವಲ್ಲ, ಬಳೆ ಅದು ಬ್ಲೌಸ್ ಪೀಸ್ ಎಲ್ಲ ಕಟ್ಟಿರ್ತಾರಲ್ಲ ಅಲ್ಲಿ. ಸೊ ಮತ್ತೆ ಇವರು ಸಪ್ರೇಟಾಗಿ ಎಲ್ಲ ಕ್ಲಿಪ್ ಆ್ಯಡ್ ಮಾಡಿದ್ದಾರೆ, ನಿಮಗೆ ನೋಡ್ತಾ ಇರ್ಬೋದು ನೀವು. ನನಗಂತೂ ಈ ದೇವಸ್ಥಾನ ನೋಡ್ತಾ ಇದ್ದರೆ ತುಂಬ ಖುಷಿ ಅನ್ನಿಸ್ತಾಯಿತ್ತು, ಒಂಥರ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತಾಯಿತ್ತು. ಏನೋ ಗೊತ್ತಿಲ್ಲ, ಈ ದೇವಸ್ಥಾನಕ್ಕೆ ಬಂದಾಗ ನನಗೆ ತುಂಬ ದಿನದಿಂದ ಕನಸು ಇದು ನನಗೆ. ಅದು ಒಂಥರ ಖುಷಿಗೆ ನಾನು ಅದೇ ಮಾತಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ಅದೆಲ್ಲ ನೋಡ್ಕೊಂಡು ಮತ್ತೆ ಅಲ್ಲಿ ದೇವಸ್ಥಾನದ ಹತ್ರ ಬಟ್ಟೆಲ್ಲ ಇಟ್ಕೊಂಡು ಕೈ ಮುಗಿದು ಮತ್ತೆ ನಾವು ಬಂದಿದ್ದು ಲಕ್ಷ್ಮೀ ರಂಗನಾಥ ಅಂತಂದೇನೋ ಇತ್ತು ಇಲ್ಲಿ. ಹೌದು, ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಾಲಯ. ಇಲ್ಲಿ ಹೋಗ್ಬಿಟ್ಟು ಒಳಗಡೆ ನೋಡೋಣ ಅಂತ ಹೋದ್ವಿ. ನಮ್ಮ ಮನೆಯವ್ರು ಹೆಂಗೆ ಅಂದರೆ ಸ್ವಲ್ಪ ಹೋದಾಗ ಬೇಗ ವೀಡಿಯೋ ಕವರ್ ಮಾಡಲ್ಲ. ಅಲ್ಲಿ ನಿಂತ್ಕೊಂಡು ಈ ಕಡೆ ತಿರುಗು ಅಂತ ಅಂದರೆ ಅಲ್ಲಿರೋರು ಸುಮ್ಮನೆ ಇರ್ತಾರೆ, ಕ್ಯಾಮ್ರಾ ಆಫ್ ಮಾಡಿರಿ, ಫೋಟೋ ತೆಗಿಬೇಡ್ರಿ ಅಂತಂದು ಹೇಳ್ತಾರೆ. ನಾನು ಸ್ವಲ್ಪ ದೇವಸ್ಥಾನದ್ದು ನಿಮಗೂ ನೋಡೋರಿಗೆ
ಚೆನ್ನಾಗಿರುತ್ತೆ, ಅಲ್ಲಿಂದನೇ ನೋಡ್ತೀರಾ ನೀವು ಅಂತಂದೇಳಿ ಸ್ವಲ್ಪ ವೀಡಿಯೋ ಕವರ್ ಮಾಡು ಅಂದರೆ ನನ್ನನ್ನು ಈ ಕಡೆ ತಿರುಗು ಅಂದರು. ಅವ್ರು ಆಮೇಲೆ ಅಯ್ಯೋ ಫೋಟೋ ಅಲೋ ಇಲ್ಲ ಅಂತಂದ್ರಲ್ಲ, ಮತ್ತೆ ಅಲ್ಲಿಗೆ ಸ್ಟಾಪ್ ಮಾಡಿದ್ವಿ. ಮತ್ತೆ ಹೊರಗಡೆ ಬಂದ್ವಿ. ಈ ದೇವ್ರ ಪೂಜೆಗೆ ತಂದಿರೋ ಅಂಥ ಐಟಮ್ಸ್ ಎಲ್ಲ ಅಲ್ಲಿ ಇಟ್ಬಿಟ್ಟು ನಾವು ಮತ್ತೆ ಈ ಡ್ಯಾಮ್ ಇದೆಯಲ್ಲ ಅಲ್ಲಿಗೆ ಹೋಗೋಣ ಅಂತ. ಇಲ್ಲಿ ನೋಡ್ಬೋದು ಅಂಗಡಿಗಳು ಎಲ್ಲ ಹೊರಗಡೆ ಅಂದರೆ ಸೈಡಲ್ಲಿ ಇರುತ್ತೆ, ಹೊರಗಡೆ ಮುಂದೆನೂ ಎಲ್ಲ ಇರುತ್ತೆ. ನೀವು ಎಲ್ಲನೂ ಸಿಗುತ್ತೆ ಇಲ್ಲಿ, ಪರವಾಗಿಲ್ಲ. ನಾವು ಪೂಜೆ ಐಟಮ್ಸ್ ಎಲ್ಲ ಇಲ್ಲೇ ತಗೋಬೋದು. ಇಲ್ಲಿ ಮಕ್ಕಳು ಸುಮ್ಮನೆ ಇರಬೇಕಲ್ಲ, ನಂಗೆ ಆಟ ಆಡೋಕೆ ಅದು ಬೇಕು ಇದು ಬೇಕು ಅಂತ ಕೇಳ್ತಾಯಿದ್ರು. ಅದಕ್ಕೋಸ್ಕರ ಅದನ್ನು ಕೊಡ್ಸೋಕ್ಕೆ ಅಂತ ಇಲ್ಲಿ ಬಂದ್ವಿ. ಇಲ್ಲಿ ಹ್ಯಾಂಡ್ ಬ್ಯಾಗ್ ಕಲೆಕ್ಷನ್ನು ತುಂಬ ಚೆನ್ನಾಗಿತ್ತು ಈ ಶಾಪಲ್ಲಿ. ನಾನು ನೋಡ್ತಾ ಇದ್ದೆ, ಹಾಗೆ ಕೇಳಿದೆ ಒಂದು ಹ್ಯಾಂಡ್ ಬ್ಯಾಗು 450 500 ಹೇಳಿದ್ರು. ತೊಗೊಳಕ್ಕೆ ಹೋಗಲಿಲ್ಲ, ಸುಮ್ಮನೆ ಕೇಳಿದೆ ನಾನು. ಒಳಗಡೆ ಇತ್ತು, ನಾನು ನೋಡೋ ಅಂಥದ್ದು ಚೆನ್ನಾಗಿತ್ತು. ನಮ್ಮ ಮನೆಯವ್ರು ಏನಂದರೆ ಕವರ್ ಮಾಡಿಲ್ಲ ಒಳಗಡೆ ಬಂದು. ಹಾಗೆ ಸ್ವಲ್ಪ ಮುಂದೆ ಬಂದ್ವಿ ನಡ್ಕೊಂಡು. ಲೆಫ್ಟ್ ಸೈಡು ನೋಡಿ ಕಮಲಮ್ಮನವ್ರು ಕಾಣಿಸ್ತಾ ಇದ್ದಾರೆ ನಿಮಗೂ. ಸೊ ನಿಮಗೆ ಇವರ ಹಿಸ್ಟ್ರಿ ಎಲ್ಲ ಗೊತ್ತಿರುತ್ತೆ. ನಾನು ಬುಕ್ಕೆಲ್ಲ ಓದಿದ್ದೀನಿ, ಅದರಲ್ಲಿ ಗೊತ್ತು ನನಗೆ. ತುಂಬ ಅಂದರೆ ಭಕ್ತಿ ಇರುವಂಥ ಇವರು. ನೀವು ಗೊರವನಹಳ್ಳಿ ಮಹಾಲಕ್ಷ್ಮಿದದು ಹಿಸ್ಟ್ರಿ ಎಲ್ಲ ಓದಿದ್ರೆ ಗೊತ್ತಾಗುತ್ತೆ ನಿಮಗೂ. ಹಾಗೆ ನಾವು ಮುಂದೆ ಅಲ್ಲಿ ಕೈ ಮುಗಿದು ಮುಂದೆ ಬಂದ್ವಿ. ನೋಡಿ ಈ ರೀತಿ ಕಾಣಿಸ್ತಾ ಇದೆ ದೂರದಿಂದ. ನಾವು ತಂದಿರುವಂಥ ಪೂಜೆ ಐಟಮ್ದೆಲ್ಲ ಇವ್ರಿಗೆ ಕೊಟ್ವಿ. ಅವರು ಒಂದು ಕವರ್ಗೆ ಹಾಕ್ಬಿಟ್ಟು ಅಲ್ಲೇ ಇಟ್ಟರು. ನಾವು ಮತ್ತೆ ಬಂದಿದ್ದು ಪ್ರಸಾದ ತಿಂದ್ಕೊಂಡು ಹೋಗೋಣ ಅಂತ. ನಾನು ಎಲ್ಲೇ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಪ್ರಸಾದನ ಸಿಗ್ತಾ ಇರಲಿಲ್ಲ. ಅಂದರೆ ನಾವು ಹೋಗೋವಂಥ ಟೈಮ್ ಆಗಿರ್ಬೋದು, ಅದೇನೋ ಇರಲಿಲ್ಲ, ಗೊತ್ತಿಲ್ಲ ನನಗಾಗಿ. ನಾನು ಎಲ್ಲೂ ತಿಂದಿಲ್ಲ. ಇದೇ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ತಿಂತಾ ಇರೋದು. ಅದು ಲಕ್ಷ್ಮೀ ದೇವಸ್ಥಾನದಲ್ಲಿ ಪ್ರಸಾದ ಸಿಗ್ತಲ್ಲ ಅಂತ ಅದೊಂದು ಖುಷಿ ನನಗೆ. ನೋಡಿ ಪ್ರಸಾದ ಎಲ್ಲ ತಿಂದಮೇಲೆ ಇಲ್ಲಿ ಸರ್ಫ್ ಪೌಡ್ರ್ ಅಂತೆ, ಅದು ಉಜ್ಜೋಂಥ ನಾರು ಎಲ್ಲ ಸ್ಕ್ರಬ್ಬರ್ ಎಲ್ಲ ಇಟ್ಟಿದ್ದಾರೆ. ನನಗಂತೂ ಇದು ತುಂಬ ಖುಷಿ ಆಯ್ತು. ಎಲ್ಲೇ ಹೋಗಲಿ ಸ್ವಲ್ಪ ನೀರೊಂದು ಕೊಡ್ತಾರೆ ಅಷ್ಟೇ ತೊಳೆಯೋದಕ್ಕೆ. ಇದೆಲ್ಲ ಹಾಕ್ಬಿಟ್ಟು ತೊಳೆದ್ಬಿಟ್ರೆ ಕ್ಲೀನ್ ಆಗಿಬಿಡುತ್ತೆ, ಯಾರು ಬೇಕಾದರೂ ಊಟ ಮಾಡ್ಬೋದಲ್ವಾ. ಸೊ ತುಂಬ ಖುಷಿ ಆಯ್ತು ಈ ಫೆಸಿಲಿಟಿ ನನಗೆ. ಅದಕ್ಕೆ ಕ್ಲೀನಾಗಿ ನಾವು ತಿಂದಿರೋಂಥ ತಟ್ಟೆಗಳು ನಾವೇ ತೊಗೋಬೇಕು, ನಾವೇ ತಿನ್ನಬೇಕು, ಮತ್ತು ನಾವೇ ತೊಳೆದು ಇಟ್ಟು ಬರಬೇಕು. ಇದು ತುಂಬ ಚೆನ್ನಾಗಿದೆ. ಕ್ಲೀನ್ನೆಸ್ಸು ನಂಗೆ ತುಂಬ ಇಷ್ಟ ಆಯಿತು. ಅಲ್ಲಿಂದ ನಾವೀಗ ಊಟ ಮುಗಿಸಿ ಮತ್ತೆ ನಾವು ಡ್ಯಾಮ್ ನೋಡೋಣ, ನೀರು ಇರುತ್ತಲ್ಲ ಅಲ್ಲಿ ನೋಡೋಣ. ಅದು ಕೆರೆನೋ ಡ್ಯಾಮಾಗಿ ಗೊತ್ತಿಲ್ಲ, ಆಗಲಿ ಡ್ಯಾಮ್ ಅಂತಂದು ಹೇಳ್ತಾ ಇರ್ತಾರೆ, ಅದಕ್ಕೋಸ್ಕರ ನಾನು ಅದೇ ರೀತಿ ಹೇಳ್ತಾ ಇದ್ದೀನಿ. ಅಲ್ಲಿಂದ ನೀರು ನೋಡೋಣ ಅಂತ ಬಂದ್ವಿ. ಇಲ್ಲಿ ಬಂದರೆ ದೇವಸ್ಥಾನಕ್ಕೆ ಪಕ್ಕ ಇಲ್ಲಿ ಈ ನೀರು ನೋಡದೆ ಹೋಗಲ್ಲ ಯಾರೂ. ಸೇಮ್ ಪಕ್ಕ ಅಲ್ಲಿ ಬಂದುಬಿಟ್ಟು ಕೆರೆ ಏರಿ ಮೇಲೆ ಅಲ್ಲಿ ನಿಂತ್ಕೊಂಡು ಆ ನೀರೆಲ್ಲ ನೋಡಿಬಿಟ್ಟು ಹೋಗೋದು. ಹಾಗಾಗಿ ನಾವು 2 ವೀಲರಲ್ಲಿ ಹೋಗಿದ್ದೆಲ್ಲರೂ. ಅದಕ್ಕೋಸ್ಕರ 2 ವೀಲರಲ್ಲಿ ಹೋಗ್ತಿದ್ವಿ. ಬಿಸಿಲಂತೂ ಸಿಕ್ಕಾಪಟ್ಟೆ ಇದೆ ಅಪ್ಪ, ಹೊರಗಡೆ ಓಡಾಡೋಕ್ಕೆ ಆಗ್ತಾಯಿಲ್ಲ, ಅಷ್ಟೊಂದು ಬಿಸಿಲು ಈಗಲೇ. ಇನ್ನು ಮಾರ್ಚು ಆ ಮಂತಲ್ಲಂತೂ ಓಡಾಡೋಕ್ಕೆ ಆಗಲ್ಲ ಬಿಡಿ, ಆ ರೀತಿ ಆಗುತ್ತೆ ಮಾರ್ಚು ಏಪ್ರಿಲಲ್ಲಿ. ಈಗ ಮೇಲೆ ಬಂದ್ವಿ, ಕಬ್ಬಿನ ಜ್ಯೂಸ್ ಮಾರ್ತಾ ಇರ್ತಾರಲ್ಲ ಅಲ್ಲಿ ಬಂದುಬಿಟ್ಟು ಅಲ್ಲಿ ಗಾಡಿಗಳೆಲ್ಲ ಮರದ ಕೆಳಗೆ ನೆರಳಿಗೆ ಹಾಕ್ಬಿಟ್ಟು ಈಗ ಮೇಲ್ಗಡೆ ಹತ್ತೋಗ್ತಾ ಇದ್ದೀವಿ. ಅಲ್ಲಿ ಕ್ಲೋಸ್ ಮಾಡಿದ್ರು. ಅದಕ್ಕೆ ನಮ್ಮ ಮನೆಯವ್ರು ಕೇಳಿದ್ರೆ, ನಮ್ಮ ಮನೆಯವ್ರು ಯಾವ ಥರ ರೀಸನ್ ಹೇಳಿದ್ರು ಅಂದರೆ, ನಿಜ ಅದು ಅವ್ರು ತೆಲುಗಲ್ಲಿ ಮಾತಾಡಿದಾರೆ, ಇಲ್ಲಾಂದ್ರೆ ಹಂಗೆ ಇಟ್ಬಿಡ್ತಾ ಇದ್ದೆ ಲೈವೇ. ಏನಕ್ಕೆ ಅಲ್ಲಿ ಕ್ಲೋಸ್ ಮಾಡೋದಂದರೆ ಯಾರಾದರೂ ಹೋಗಿ ಎಗರ್ತಾರಂತ ಅದ್ರ ಕೆಳಗಡೆ, ಅಂದರೆ ಬೀಳ್ತಾರಂತೆ. ಸೊ ಅದಕ್ಕೆ ಅದು ಕ್ಲೋಸ್ ಮಾಡವ್ರೆ ಅಂತ ಹೇಳ್ತವ್ರೆ ನನಗೆ ರೀಸನ್ನು. ಅದೇನಕ್ಕೆ ಕ್ಲೋಸ್ ಮಾಡೋರು ಗೊತ್ತಿಲ್ಲ. ಅಲ್ಲಿ ತುಂಬ ಚೆನ್ನಾಗಿರುತ್ತಲ್ಲ, ಅದು ತೆಗೆದುಬಿಟ್ರೆ ಫುಲ್ಲು ಅಲ್ಲಿಂದ ಈ ಎಡ್ಜ್ವರೆಗೂ ಓಡಾಡ್ಕೊಂಡು ಬರ್ಬೋದು. ಅದಕ್ಕೆ ನಿನ್ನಂಥವ್ರು ಅದ್ರ ನೀರಿನೊಳಗೆ ಬೀಳ್ತಾರೆ, ಅದಕ್ಕೆ ಎಲ್ಲ ಕ್ಲೋಸ್ ಮಾಡವ್ರೆ ಅಂತ ಹೇಳ್ತಾವ್ರೆ. ನೋಡಿ ಆ ವೀಡಿಯೋಗೆ ಕಣ್ಣು ಬಿಡೋಕ್ಕೆ ಆಗ್ತಾಯಿಲ್ಲ, ಅಷ್ಟೊಂದು ಬಿಸಿಲು, ಎದುರುಗಡೆ ಬಿಸಿಲು ಬಡಿತಾ ಇದೆ. ನೀರು ನೋಡ್ಬೋದು. ಇದಕ್ಕೆ ನೀರು ಬಿಡ್ತಾರೆ ಏನೋನಪ್ಪ, ಎಷ್ಟೊಂದು ನೀರಿದ್ದಾವೆ. ನಮ್ಮ ಕಡೆ ಎಲ್ಲ ನೀರೇ ಇಲ್ಲ. ಈ ಬೇಸಿಗೆ ಬಂದರೆ ನೀರು ಒಂದು ಹನಿನೂ ಇರಲ್ಲ ಎಲ್ಲೂ ಕೆರೆಗಳಲ್ಲಿ. ಇದಕ್ಕೆ ಬಿಡ್ತಾರೋ ಏನೋ, ನಮ್ಮ ಮನೆಯವ್ರು ಹಂಗೆ ಹೇಳ್ತಾ ಇದ್ರು. ಸೊ ಬಿಡೋ ಅಷ್ಟರಲ್ಲಿ ಇಷ್ಟು ನೀರಿದ್ದಾವೆ ಅಂತ ಅಂದ್ಕೊತೀನಿ. ನೋಡ್ಬೋದು, ಬಂದಿರೋರೆಲ್ಲರೂ ನೋಡಿ ಹೋಗ್ತಾವ್ರೆ ಕೆಳಗಡೆ. ಅಂದರೆ ಜಾಸ್ತಿ ಹೊತ್ತು ಇಲ್ಲಿ ಇರ್ತಾಯಿಲ್ಲ, ಬಿಸಿಲು ಜಾಸ್ತಿ ಇದೆ ಅಂತ ಕೆಳಗಡೆ ನಡ್ಕೊಂಡು ಹೋಗ್ತಾರೆ. ಅದಕ್ಕೋಸ್ಕರ ನಾವಿನ್ನು ಕೆಳಗಡೆ ಬಂದ್ವಿ. ಇಲ್ಲಿ ಗಿಡಗಳು ಮರಗಳು ಇದ್ದಾವೆ, ಅದ್ರ ಕೆಳಗಡೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಆರಾಮಾಗಿ ಮಾತಾಡೋಣ ಅಂತ ಬರ್ತಾಯಿದ್ದೀವಿ ಇಳಿದ್ಬಿಟ್ಟು. ಸೊ ಹಿಂಗೆ ಭಾಳ ಎಂಜಾಯ್ ಮಾಡಿದ್ವಿ ಇವತ್ತಿನ ದಿನ ಅಂತೂ ನಾನು ಮರೆಯೋದಿಲ್ಲ. ಗೊರವನಹಳ್ಳಿ ಮಹಾಲಕ್ಷ್ಮಿ ಬಂದಿರೋ ದಿನ ತುಂಬ ಚೆನ್ನಾಗಿತ್ತು. ನಮಗೆ ಎಲ್ಲ ಟೈಮು ಕಲ್ತು ಬಂತು, ಭಾಳ ಚೆನ್ನಾಗಿದೆ. ಅಲ್ಲಿ ನಮ್ಮ ಮನೆಯವ್ರು ಬಂದಿದ್ರಲ್ಲ, ಇವರು ಫ್ರೆಂಡ್ಸ್ ಜೊತೆ ಎಲ್ಲರೂ ನೀರಲ್ಲಿ ಹರಿತಾ ಇದ್ವಂತೆ. ಮೊನ್ನೆ ಒಂದು 2 ಮಂತ್ಸ್ 3 ಮಂತ್ಸ್ ಆಯಿತು ಆವಾಗ ಬಂದಾಗ, ಈಗ ಇಲ್ಲ. ಅದು ನೀರು ಬೀಳ್ತಾ ಇರಬೇಕಾದ್ರೆ ವೀಡಿಯೋನೂ ಸ್ವಲ್ಪ ಅವ್ರು ತೊಗೊಂಡು ಬಂದಿದ್ದರು, ಭಾಳ ಚೆನ್ನಾಗಿತ್ತು. ಹಾಗೆ ನಾನು ಈ ಕಡೆ ನಮ್ಮ ಮನೆಯವ್ರು ಬಂದಿದ್ದರು, ತೋರಿಸ್ತಾಯಿದ್ರು ಈ ಕಡೆ ನೀರು ಬೀಳ್ತಾ ಇತ್ತು ಅವಾಗ ನಾವು ಬಂದಾಗ ಅಂತ. ಹೌದಾ ಅಂತಂದೇಳಿ
ಸೊ ಮತ್ತೆ ಇಲ್ಲಿ ಸ್ವಲ್ಪ ಪಿಕ್ಸ್ ಎಲ್ಲ ಇಟ್ಕೊಂಡ್ವಿ, ನಾನು ಇನ್ಸ್ಟಾದಲ್ಲಿ ಸ್ಟೋರಿಗೆ ಹಾಕಿದ್ದೆ. ಸೊ ತುಂಬ ಚೆನ್ನಾಗಿ ಬಂದಿದ್ವು ಪಿಕ್ಸ್ ಎಲ್ಲನೂ. ಈ ಡ್ರೆಸ್ಸಲ್ಲೇ ತೊಗೊಂಡಿರೋಂಥ ಪಿಕ್ಸ್ ಭಾಳ ಚೆನ್ನಾಗಿರುತ್ತಲ್ಲ. ಅದು ವೈಟ್ ಖಾದಿ, ಅಂದರೆ ಖಾದಿ ಕಲರ್ ಅಂತಂದು ನಿಮಗಾಗಲೇ ಗೊತ್ತಿರುತ್ತೆ. ವೈಟು ಅಲ್ಲ, ಆ ಕಡೆ ಇದು ಗ್ರೇನು ಅಲ್ಲ, ಆ ಥರ ಇರುತ್ತೆ ಡ್ರೆಸ್ಸು. ತುಂಬ ಚೆನ್ನಾಗಿತ್ತು ಕಲರು. ಹಲೋ ಎಲ್ರಿಗೂ. ಸೊ ಇವತ್ತು ನಾವು ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಪೂಜೆ ಎಲ್ಲ ಅಭಿಷೇಕ ಎಲ್ಲ ಮಾಡಿಸ್ಕೊಂಡು ಸೊ ನಾವು ಬಂದಿದ್ದು. ಮತ್ತು ಅಲ್ಲಿ ಸ್ವಲ್ಪ ಊಟ ಪ್ರಸಾದ ಎಲ್ಲ ತಿಂದ್ವಿ. ಅದಾದಮೇಲೆ ಇಲ್ಲಿ ಡ್ಯಾಮ್ ಇದೆಯಲ್ಲ, ಸೊ ಇಲ್ಲಿ ಬಂದ್ವಿ ನೋಡೋಣ ಅಂತ. ಸ್ವಲ್ಪ ನೀರು ಜಾಸ್ತಿನೇ ಇದೆ ಹೇಳ್ರಿ. ಈ ಬೇಸಿಗೆಯಲ್ಲಿ ನಮ್ಮ ಸೈಡೆಲ್ಲ ನೀರೇ ಇಲ್ಲ, ಇಲ್ಲಿ ತುಂಬ ಚೆನ್ನಾಗಿ ನೀರಿದೆ. ಎಲ್ಲ ನೋಡ್ಕೊಂಡು ಕೆಳಗಡೆ ಇಳಿದು ಬಂದ್ವಿ. ಇಲ್ಲಿ ಕಬ್ಬಿನ ಜ್ಯೂಸ್ ಇದೆಯಲ್ಲ, ಸೊ ಇಲ್ಲಿ ಮರಗಳಿದ್ದಾವೆ, ತುಂಬ ಚೆನ್ನಾಗೈತೆ, ತಂಪಾಗಿತ್ತು, ತಣ್ಣಗಿದೆ. ಸ್ವಲ್ಪ ತಿಲ್ಲೇ ಕುತ್ಕೊಂಡು ಹೋಗೋಣ ಅಂತಂದು ಕುತ್ಕೊಂಡಿದ್ವಿ. ಹಾಗೆ ವೀಡಿಯೋನ ಶುರು ಮಾಡಿದೆ. ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಕೊನೆಯದಾಗಿ ಹೇಳೋದು ಮಾತ್ರ ಮರಿಬೇಡಿ. ಸೊ ನಾನು ವೇರ್ ಮಾಡಿರುವಂಥ ಡ್ರೆಸ್ ಬಂದುಬಿಟ್ಟು ಆಲ್ ಇನ್ ಒನ್ ಫ್ಯಾಷನಲ್ಲಿ ತೊಗೊಂಡಿರೋದು. ಪಕ್ಕ ಡ್ರೆಸ್ ಬಗ್ಗೆ ಕೇಳ್ತೀರಾ, ಅದಕ್ಕೋಸ್ಕರ ಈಗಲೇ ಹೇಳ್ತಾ ಇದ್ದೀನಿ. ಸೊ ಹೆಣ್ಮಕ್ಳಿಗೆ ಅಷ್ಟೇ ಬಟ್ಟೆ, ಜ್ಯುವೆಲರಿ, ಸೊ ಸೀರೆ ಅಂದರೆ ತುಂಬ ಇಂಟ್ರೆಸ್ಟು. ಅದರಲ್ಲಿ ನಾನು ಹಾಕೋವಂಥವು ತುಂಬ ಇಷ್ಟಪಡ್ತೀರಾ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆನ್ಲೈನಲ್ಲೆಲ್ಲ ತೊಗೊಂಡಿರೋದು, ಸೊ ಆಫ್ಲೈನಲ್ಲಿ ಶಾಪಲ್ಲಿ ತೊಗೊಂಡಿರೋದು, ಪಾಗೋಡದಲ್ಲಿ ಆಲ್ ಇನ್ ಒನ್ ಫ್ಯಾಷನಲ್ಲಿ ತೊಗೊಂಡಿರೋದು. ತುಂಬ ಚೆನ್ನಾಗಿದೆ. ನಾನು ಹಿಂಗೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತಂದರೆ ಇದನ್ನು ತೊಗೊಂಡಿದ್ದು. ಸೊ ಅವಾಗಿಂದ ಹಾಕಿರಲಿಲ್ಲ. ಸೊ ಇವತ್ತು ಒಂದು ಟೈಮ್ ಬಂತು, ಹಾಕ್ಕೊಂಡು ಬಂದೆ. ಭಾಳ ಚೆನ್ನಾಗಿದೆ, ನನಗಂತೂ ಕಂಫರ್ಟಾಗಿ. ಸೊ ಟ್ರೆಂಡ್ಸ್ ಬಟ್ಟೆಗಳೆಲ್ಲ ಅಲ್ಲಿ ಸಿಗುತ್ತೆ. ನಾವು ಟ್ರೆಂಡ್ಸ್ಗೆ ಹೋಗಿ ಏನೇನು ಪರ್ಚೇಸ್ ಮಾಡ್ತೀವೋ ಅವೇ ಬಟ್ಟೆಗಳೇ ಇಲ್ಲಿ ಸಿಗುತ್ತೆ ಆಲ್ ಇನ್ ಒನ್ ಫ್ಯಾಷನಲ್ಲಿ. ಸೊ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಒಂದು ಸಾರಿ ಪರ್ಚೇಸ್ ಮಾಡೋಕ್ಕೆ ಅಂತ ಹೋದರೆ ಆ ಶಾಪ್ಗೆ ಹೋಗಿ. ಸೊ ತುಂಬ ಚೆನ್ನಾಗಿದೆ. ನಮ್ಮ ಇದು ಯಾವುದಂದರೆ ಮುತ್ತೂಟ್ ಫೈನಾನ್ಸ್ ಇದೆಯಲ್ಲ, ಸೊ ಅದ್ರ ಪಕ್ಕನೇ ಸ್ವಲ್ಪ ಅಂಡರ್ಗ್ರೌಂಡಲ್ಲಿದೆ ಆ ಶಾಪು. ಸೊ ಅಲ್ಲಿಗೆ ಹೋದರೆ ಗೊತ್ತಾಗುತ್ತೆ ನಿಮಗೇ. ಸೊ ನಿಮಗೆ ಯಾವ ರೀತಿ ಅನ್ನಿಸ್ತು ಈ ಡ್ರೆಸ್ ಅಂತ ಹೇಳೋದು ಮಾತ್ರ ಮರಿಬೇಡಿ. ಕಾಟನು, ಫುಲ್ಲು ಖಾದಿ ಕಾಟನ್ ಅಂತಾರಲ್ಲ ಆ ಟೈಪು, ಸ್ವಲ್ಪ ಟ್ರಾನ್ಸ್ಪರೆಂಟೇ. ಸೊ ನಾವು ಪ್ಯಾಂಟ್ಗೆಲ್ಲ ಶಾರ್ಟ್ಸ್ ಅದೆಲ್ಲ ಯೂಸ್ ಮಾಡಬೇಕು. ಟ್ರಾನ್ಸ್ಪರೆಂಟಾಗಿದೆ ಇರೋದು ಹೇಳ್ತೀನಿ, ಆದರೆ ಅಷ್ಟೊಂದೇನಿಲ್ಲ, ಲೈಟಾಗಿ ಅಷ್ಟೇ. ಪೂಜೆಗಳಿಗೆಲ್ಲ ಹಾಕೊಳ್ಳೋಕ್ಕೆ ಎಕ್ಸಲೆಂಟ್ ಡ್ರೆಸ್ ಅಂತಂದು ಹೇಳ್ತೀನಿ. ನಾವಿನ್ನೂ ಮಂತ್ರಾಲಯ ಆ ಸೈಡ್ ಹೋದಾಗ ಈ ಥರ ಡ್ರೆಸ್ ವೇರ್ ಮಾಡಿದ್ರೆ ಆ ದೇವಸ್ಥಾನಕ್ಕೆ ಹೇಳಿ ಮಾಡಿಸಿರುವಂಥ ಡ್ರೆಸ್ಸಸ್ಸೇ ಅಂತಂದು ಹೇಳ್ಬೋದು. ಈ ಥರ ಡ್ರೆಸ್ಸಸ್ಸು ಆದಷ್ಟು ದೇವಸ್ಥಾನಗಳಿಗೆ ವೈಟ್ ಬಟ್ಟೆಗಳಲ್ಲಿ ಹೋಗೋದು ಚೆನ್ನಾಗಿರುತ್ತೆ. ಒಂಥರ ಇದು ಶಾಂತಿಯ ಸಂಕೇತ ಅಲ್ಲ, ಸೊ ವೈಟು. ಸೊ ಅದಕ್ಕೋಸ್ಕರ ನಾನು ಈ ನಡುವೆ ಸ್ವಲ್ಪ ಸೀರೆಗಳು ಅದೆಲ್ಲ ಟೂ ವೀಲರಲ್ಲಿ ಬಂದಿರೋದಿಲ್ಲ, ಅಂದರೆ ಸ್ಯಾರಿನೇ ವೇರ್ ಮಾಡ್ಕೊಂಡು ಬರ್ತಾ ಇದ್ವಿ. ಟೂ ವೀಲರ್ ಬಂದಿರೋದ್ರಿಂದ ಡ್ರೆಸ್ ಹಾಕ್ಕೊಂಡು ಬಂದ್ವಿ, ಚೆನ್ನಾಗಿದೆ. ಆದ್ರೂ ಈಗ ಇನ್ನೊಂದು ಸ್ವಲ್ಪ ತಿಲ್ಲೇ ಕೂತ್ಕೊಂಡು ಮತ್ತೆ ನಾವು ಊರ ಕಡೆ ಹೊರಡ್ತೀವಿ. ಹಾಗೆ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡ್ತಾ ಇರಿ. ವಿಡಿಯೋ ಆದರೆ ಕಂಟಿನ್ಯೂ ಮಾಡ್ತೀನಿ, ಸೊ ಇಲ್ಲ ಅಂದರೆ ನೋಡೋಣ, ಆದರೆ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ವಿಡಿಯೋನ ನೋಡ್ತಾ ಇರಿ. ಹಾಗೆ ಇನ್ನು ಇಲ್ಲೂ ನಾನು ವೀಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ. ಅಲ್ಲಿಂದ ಸ್ವಲ್ಪ ಪ್ರಸಾದ ಎಲ್ಲ ತೊಗೊಂಡು ನಾವು ಬಂದಿದ್ದು, ಮತ್ತು ಸ್ಟಾಪ್ ಕೊಟ್ಟಿದ್ದು ಬಿದಿರಕೆರೆ ಹತ್ರ. ಇಲ್ಲಿ ಪಾರ್ಕ್ ಇರೋದ್ರಿಂದ ಆರಾಮಾಗಿ ಜರ್ನಿ ಮಾಡೋರ್ಗು ಎಲ್ರಿಗೂ ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಹೊತ್ತು, ಒಂದು 10 ನಿಮಿಷ 15 ನಿಮಿಷ ರೆಸ್ಟ್ ಮಾಡಿ ಹೋಗ್ಬೋದು. ಭಾಳ ಇಷ್ಟ ಆಯಿತು ನನಗಿಲ್ಲಿ. ಏನಾದರೂ ನಾವು ತೊಗೊಂಡು ಬಂದು ಆರಾಮಾಗಿ ತಿಂದು, ಏನೋ ಗಲೀಜು ಮಾಡಿದಾಗೆ ಡಸ್ಟ್ಬಿನ್ಸ್ ಎಲ್ಲ ಇಟ್ಟಿದ್ದಾರೆ, ಅಲ್ಲಿ ಹಾಕ್ಬಿಟ್ಟು ಹೋಗ್ಬೋದು. ಹಾಗೆ ನಾವು ಬಂದು ಒಂದು 10 ನಿಮಿಷ ಇಲ್ಲಿ ರೆಸ್ಟ್ ಮಾಡಿದ್ವಿ. ತುಂಬ ಬಿಸಿಲಿತ್ತಲ್ಲ ಜರ್ನಿ ಮಾಡೋಕ್ಕೆ, ಅದು ಟೂ ವೀಲರಲ್ಲಿ ತುಂಬ ಬಿಸಿಲು ಅನಿಸುತ್ತು. ಅದಕ್ಕೋಸ್ಕರ ಇಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಕೆರೆ ನೀರು ನೋಡ್ತಾ ಹಾಗೆ ಮಾತಾಡ್ತಾ ಕೂತಿದ್ವಿ. ನೆಕ್ಸ್ಟ್ ಎಲ್ಲಾದರೂ ಹೋಗಬೇಕು ಅಂತಂದೇಳಿ. ಹಾಗೆ ಸರಿ ಅಂತಂದು ಹಂಗೆ ಪ್ಲ್ಯಾನ್ ಎಲ್ಲ ಇರುತ್ತಲ್ಲ, ಅದೇ ರೀತಿ ಮಾಡ್ಕೊಂಡು ಹಾಗೆ ನಾನು ಸ್ವಲ್ಪ ವೀಡಿಯೋದು ಏನೋ ರೆಡಿ ಮಾಡೋದಿತ್ತು, ಅದನ್ನು ನಾನು ರೆಡಿ ಮಾಡ್ಕೊಂಡೆ ಒಂದು ಸೈಡ್ ಕೂತ್ಕೊಂಡು. ಈ ರೀತಿ ಇತ್ತು ಫ್ರೆಂಡ್ಸು ನಾವು ಗೊರವನಹಳ್ಳಿಗೆ ಮಹಾಲಕ್ಷ್ಮಿಗೆ ಹೋಗಿರುವಂಥ ವೀಡಿಯೋ. ನಿಮ್ಗೆ ಯಾವ ರೀತಿ ಅನ್ನಿಸ್ತು? ಹಾಗೆ ನನ್ನ ಮಾತು ಆಗಿರ್ಬೋದು, ನನ್ನ ವೀಡಿಯೋ ಆಗಿರ್ಬೋದು, ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನಾನು ಈ ರೀತಿ ದೇವಸ್ಥಾನಕ್ಕೆ ಹೋಗಿ ಅದ್ರ ಹಿಂದ್ಗಡೆ ವೀಡಿಯೋ ಶೂಟ್ ಎಲ್ಲ ಮಾಡಿ, ಅದರಿಂದ ತುಂಬ ಕಷ್ಟ ಇರುತ್ತೆ ನಾನು ವೀಡಿಯೋ ಅಪ್ಲೋಡ್ ಮಾಡೋ ಹಿಂದೆ. ಅದಕ್ಕೋಸ್ಕರ ಪ್ಲೀಸ್ ಒಂದು ಲೈಕ್ ಮಾಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನಾಳೆ ಒಂದು ಒಳ್ಳೆಯ